ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. 1999ರಲ್ಲಿ ಪಾಕಿಸ್ತಾನದ ಸೈನಿಕರು ಕಾರ್ಗಿಲ್ ಪ್ರದೇಶವನ್ನ ಅಕ್ರಮವಾಗಿ ವಶಪಡಿಸಿಕೊಂಡಿದ್ದರು. ನಮ್ಮ ದೇಶದ ಭಾರತೀಯ ಸೈನಿಕರು ಆಪರೇಷನ್ ವಿಜಯ ಮೂಲಕ ಜುಲೈ 26ರಂದು ಕಾರ್ಗಿಲ್ ಅನ್ನ ಮತ್ತೆ ಹೊಸಪಡಿಸಿಕೊಳ್ಳುವುದರ ಮೂಲಕ ತನ್ನ ಶಕ್ತಿ ಸಾಮರ್ಥ್ಯವನ್ನ ತೋರಿಸಿ ವಿಜಯವನ್ನ ಸಾಧಿಸಿತು. ಆ ಹಿನ್ನೆಲೆಯಲ್ಲಿ ಜುಲೈ 26ರಂದು ಪ್ರತಿ ವರ್ಷ ಕಾರ್ಗಿಲ್ ವಿಜಯೋತ್ಸವ ಆಚರಣೆ ಮಾಡಲಾಗುತ್ತದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿಯಾದ ಡಾಕ್ಟರ್ ದಂಡಪ್ಪ ಬಿರಾದಾರ್, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಕಾರ್ಯ, ಕಾರ್ಗಿಲ್ ವಿಜಯೋತ್ಸವದ 27ನೇ ವರ್ಷದ ಅಂಗವಾಗಿ ಹಮ್ಮಿಕೊಂಡಿದ್ದ ಮಹಾತ್ಮ ಗಾಂಧೀಜಿ ಮುಂಭಾಗದ ಕಾರ್ಯಕ್ರಮದಲ್ಲಿ ಗಾಂಧೀಜಿಯವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದರು. ನಂತರ ಅವರು ಮುಂದುವರೆದು ಮಾತನಾಡುತ್ತಾ ಭಾರತೀಯ ಸೈನಿಕರ ಶೌರ್ಯ ಸಾಹಸ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯರು ಗೌರವಿಸಬೇಕು, ಮೆಚ್ಚಲೇಬೇಕು. ಭಾರತೀಯ ಯೋಧರು ಎತ್ತರದ ಪರ್ವತಗಳಲ್ಲಿ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಶೌರ್ಯದಿಂದ ಶತ್ರುಗಳ ಸೈನ್ಯವನ್ನ ಸಂಪೂರ್ಣ ತಮ್ಮ ಜೀವದ ಹಂಗನ್ನ ತೊರೆದು ಹೋರಾಟವನ್ನ ಮಾಡಿ ಆಪರೇಷನ್ ವಿಜಯವನ್ನ ಯಶಸ್ವಿ ಮಾಡಿದರು. ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಯೋಧರನ್ನ ಈ ದಿನ ಅವರ ಸೇವೆಯನ್ನ ಪ್ರತಿಯೊಬ್ಬ ಭಾರತೀಯರು ಸ್ಮರಣೆ ಮಾಡಲೇಬೇಕು. ದೇಶದ ಪ್ರಗತಿಗಾಗಿ, ಅಭಿವೃದ್ಧಿಗಾಗಿ, ರಕ್ಷಣೆಗಾಗಿ ನಾವು ಸೈನಿಕರ ಕಾರ್ಯಕ್ಕೆ, ದೇಶಭಕ್ತರ ಕಾರ್ಯಕ್ಕೆ ಬೆಂಬಲಿಸುವುದರ ಮುಖಾಂತರ ದೇಶದ ಏಕತೆ ಮತ್ತು ಅಭಿವೃದ್ಧಿಗಾಗಿ ಪ್ರತಿಯೊಬ್ಬರು ಕೈಜೋಡಿಸಬೇಕು. ಈ ಸಂದರ್ಭದಲ್ಲಿ ಕ್ಯಾಪ್ಟನ್ ವಿಕ್ರಮ್ ಪಾತ್ರ, ಲೆಫ್ಟಿನೆಂಟ್ ಮನೋಜ್ ಕುಮಾರ್ ಪಾಂಡೆ ತಿಡ್ರಿ, ಸಿಂಗ್ ಯಾದವ್ ಹಾಗೂ ಸಂಜಯ್ ಅವರಕ್ಕೆ ಪರಮವೀರ ಚಕ್ರ ಪ್ರಶಸ್ತಿಯನ್ನ ಕೊಡುವುದರ ಮೂಲಕ ಗೌರವ ನೀಡಿದೆ ಎಂದು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ವಿಶೇಷವಾಗಿ ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಅದ್ಭುತವಾದ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದು, ಸಂಘದ ಅಧ್ಯಕ್ಷರಾದ ಚೆನ್ನರೆಡ್ಡಿಯವರು ಮತ್ತು ಅವರ ಪದಾಧಿಕಾರಿಗಳು ಅತ್ಯುತ್ತಮವಾಗಿ ಕಾರ್ಯವನ್ನ ಮಾಡಿದ್ದಾರೆ ಎಂದು ಡಾಕ್ಟರ್ ಬಿರಾದಾರ್ ಹೇಳಿದರು. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ರಾಯಚೂರು ಜಿಲ್ಲಾ ಘಟಕದ ಅಧ್ಯಕ್ಷರಾದ ಚೆನ್ನರೆಡ್ಡಿಯವರು ಮಾತನಾಡುತ್ತಾ, ಇಂದು ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ನಮ್ಮ ಪದಾಧಿಕಾರಿಗಳು ನನಗೆ ತುಂಬಾ ಸಹಾಯ ಮತ್ತು ಸಹಕಾರವನ್ನ ನೀಡಿದ್ದಾರೆ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಸೈನಿಕರ ಸಾಹಸ, ಶೌರ್ಯ, ತ್ಯಾಗ, ಬಲಿದಾನವನ್ನ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ತಿಳಿಸಬೇಕು. ನಮ್ಮ ಎನ್ಸಿಸಿ ವಿದ್ಯಾರ್ಥಿಗಳು ಅತ್ಯಂತ ಶಿಸ್ತುಬದ್ಧವಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಂದಿರುತ್ತಾರೆ. ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿಯನ್ನ ಮೂಡಿಸಬೇಕು. ಸಂಘಟನೆಯಿಂದ ಅಗ್ನಿವೀರ ಈ ಭಾಗದಲ್ಲಿ ಸೇರುವ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ತರಬೇತಿ ಕಾರ್ಯಕ್ರಮವನ್ನ ಕೊಡುತ್ತೇವೆ. ಸೈನ್ಯದಲ್ಲಿ ಸೇರಿ ದೇಶಭಕ್ತಿಯನ್ನ ಮತ್ತು ದೇಶ ಸೇವೆಯನ್ನ ಮಾಡಬೇಕೆಂದು ಹೇಳಿದರು. ಇಸ್ರಾವ್ ಸಂಘದ ಪ್ರಧಾನ ಕಾರ್ಯದರ್ಶಿ ಅಲಿ ಮಲಾಭರ್, ಅಬ್ದುಲ್ ರಹೀಂ ಮಲ್ಲಪ್ಪ, ಮಾಜಿ ಸೈನಿಕರು ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ರಾಷ್ಟ್ರಮಟ್ಟದ ಕಿಸಾನ್ ಸಂಘದ ಪ್ರಧಾನ ಕಾರ್ಯದರ್ಶಿ ಸತೀಶ್ ಹಾಗೂ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರಾದ ಕೆಎಸ್ ರಾವ್, ಶ್ರೀನಿವಾಸ್, ರಾಜಪ್ಪ, ದೇವರೆಡ್ಡಿ, ವೀರೇಶ್, ಸಿಕಂದರ್ ಖಾನ್, ಗೋಪಾಲ್ ನಾಯಕ್, ಸಿದ್ದಯ್ಯ ಸ್ವಾಮಿ, ನರಸಿಂಹಲು, ಮಂಜುನಾಥ್, ಪ್ರಸಾದ್, ಶೇಖಪ್ಪ, ನಾರಾಯಣ, ಚಿದಾನಂದಪ್ಪ, ಪ್ರಶಾಂತ್, ರಾಯಚೂರಿನ ಎನ್ಸಿಸಿ ವಿದ್ಯಾರ್ಥಿಗಳು ಮತ್ತು ಅದರ ತಂಡದ ವ್ಯವಸ್ಥಾಪಕರು ಸೇರಿದಂತೆ ಉಪಸ್ಥಿತರಿದ್ದರು. ಹಲವಾರು ಸಕಲರನ್ನು ಸ್ವಾಗತಿಸಿದರು. ಮೆರವಣಿಗೆಯಲ್ಲಿ ಸಹಕಾರ ನೀಡಿದ ಪೊಲೀಸ್ ಇಲಾಖೆಯವರಿಗೆ ಮತ್ತು ಇನ್ನಿತರ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಯವರಿಗೂ ಸರ್ವ ಸದಸ್ಯರಿಗೂ ಅಬ್ದುಲ್ ರಹೀಂ ಕೊನೆಯಲ್ಲಿ ವಂದಿಸಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಹುತಾತ್ಮರಾದ ಯೋಧರ ಸ್ಮರಣಾರ್ಥ 2 ನಿಮಿಷ ಮೌನಾಚರಣೆ ಮಾಡಲಾಯಿತು. ವಿದ್ಯಾರ್ಥಿಗಳಲ್ಲಿ ದಮ್ಮುನಿದೆ, ಪವರ್ನಿದೆ, ಸ್ಟ್ರಾಂಗ್ ಇದೆ. ಈ ಹೆಂಗವ್ರು ಹೇಳ್ತಾರ ನೋಡಿ, ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ. ಬರೋ ಬರೋ ಅದಾಕಿ ಜೈ, ಬರೋ ಬರೋ ಅದಾಕಿ ಜೈ, ಬರೋ ಬರೋ ಅದಾಕಿ ಜೈ, ಬರೋ ಅದಾಕಿ ಜೈ. ಈಗ ಅಸಂಖ್ಯ ಜಾತಿಯ ವಂಶೀಯ ಪ್ರತೀಕವಾಗಿರುವಂತಹ ನಮ್ಮ ಮಹಾತ್ಮ ಗಾಂಧಿಯ ಪುತ್ರರಿಗೆ ಎಲ್ಲ ಸೈನಿಕರ ಅಮೃತಾಶ್ರಿತ ಪುಷ್ಪ ಬಳಿಯನ್ನ ಅಥವಾ ಪುಷ್ಪಗಳನ್ನು ಹಾಕುವುದರ ಮೂಲಕ ಗೌರವವನ್ನು ಸಲ್ಲಿಸಿ ಮತ್ತೆ ಈ ಸ್ಥಳಕ್ಕೆ ಅವರಿಗೂ ಹಾಗೂ ಈ ಒಬ್ಬರಿಗೆ ಒಂದು ನಮ್ಮ ಅಲ್ಲಿವರೆಗೂ ಆ ಒಂದು ಎಲ್ಲಿವರೆಗೆ ಕಾಲದಿಂದ ಇಲ್ಲಿವರೆಗೂ ಯುವ ಬ್ರಿಗೇಡಿನ ಯೋಧರು ಬಂದು ನಮಗೆ ಸಾಥ್ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಈ ಒಂದು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ನಾನೊಬ್ಬ ಸಂಘದ ಈ
ಜಿಲ್ಲಾ ಅಧ್ಯಕ್ಷರಾಗಿ ಅವರೆಲ್ಲರಿಗೂ ಎಲ್ಲರ ಪರವಾಗಿ ಜಿಲ್ಲೆಯ ಎಲ್ಲ ಮಾಜಿ ಸೈನಿಕರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಮುಂದೆ ಎಲ್ಲರಲ್ಲಿ ನಾನು ನನ್ನ 16 ವರ್ಷದ ಸರ್ವಿಸ್ ಮುಖ್ಯ ಬಂದೆ. ಬಂದ ತಕ್ಷಣ ಮೇ 3ನೇ ತಾರೀಕಿಗೆ ಕಾರ್ಗಿಲ್ ಯುದ್ಧ ಸ್ಟಾರ್ಟ್ ಆಯಿತು. ಜೂನ್ 4ನೇ ತಾರೀಕಿಗೆ ನನಗೆ ರೀಕಾಲ್ ಆಯಿತು. ರೀಕಾಲ್ ಕೂಡ ಇರ್ಬೇಕಾದ್ರೆ ಎಸ್ ಪಿ ಸಾಹೇಬ್ ಇರ್ಬೇಕಾದ್ರೆ ನಾನು ಸರ್ಕಲ್ ನಂದು ಊರು ಬರ್ತಕ್ಕಂಥದ್ದು ಸಿರಿಮಾದ ಸರ್ಕಲ್ನ ನಡೆದಿದೆ. ಸೊ ನನಗೆ ರೀಕಾಲ್ ಆಯಿತು. ರೀಕಾಲ್ ಆಗಿಲ್ಲ, ಇಲ್ಲ ನಿಮಗೆ ರೀಕಾಲ್ ಆಗಿದೆ, ನೀವು ಬರಲೇಬೇಕಿತ್ತು. ನಾನು 3 ದಿನ ಇಲ್ಲೇ ಎಸ್ ಪಿ ಆಫೀಸ್ಗೆ. ಬಟ್ ಎಸ್ ಪಿ ನನಗೆ ಇಲ್ಲಿಂದ ಮತ್ತೆ ಪುನಃ ನಾನು ಏನಂದ್ರೆ ಯುದ್ಧ ಭೂಮಿಗೆ ಹೋಗ್ತಕ್ಕಂಥ ಒಂದು ಸುದೈವ ನನಗೆ ಸಿಗಲಿಲ್ಲ. ಬಟ್ ಅವತ್ತು ಹೋಗಲೇಬೇಕಂತೇಳಿ ನಾನು ಬಂದು ಆಗಲಿ 3 ದಿನ ಅಲ್ಲಿ ಕೂತಿದ್ದು ಬರೋಕ್ಕೆ ಹೋಗೋದಾಗಲಿಲ್ಲ. ಬಟ್ ನನಗೆ ಅಲ್ಲಿಗೆ ಆ ಒಂದು ವಿದ್ಯಾ ಕಮನಿ ಏನಂದ್ರೆ ಆಗ್ತಕ್ಕಂಥದ್ದು ಆಲ್ರೆಡಿ ಗೊತ್ತಾಗ್ಬಿಟ್ಟಿತ್ತು. ಯಾವ ಹಂತದಲ್ಲಿ ಅವರು ನಮ್ಮನ್ನು ಇದು ಸಭೆ ಬೆಳೆದು ಅಂತಕ್ಕಂಥದ್ದು ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಕಾರ್ಗಿಲ್ ವಾರ್ ಯಾವ ರೀತಿ ಆಯಿತು ಅಂತ ಪ್ರತಿ ವರ್ಷ ಏನಾಗುತ್ತೆ ಅಂತಂದ್ರೆ ನಮ್ಮ ಆಲ್ಟಿಟ್ಯೂಡ್ನಲ್ಲಿ ಏನು 4859 ಪೀಕ್ ಏನಿದೆಯಲ್ಲ 6000 ಪೀಕ್ ಅಂತ ಸದ್ಯ 4850 ಪೀಕ್ ಏನಂತಂದ್ರೆ ಕ್ಯಾಪ್ಟನ್ ವಿಕ್ರಮ್ ಮಾತ್ರ ಸಾಗರ ಎಷ್ಟಿದ್ದಾರೆ ಈಗ ಆ ಪೀಕ್ ನಮ್ಮವರು ಏನಿರ್ಬೋದು ಫಸ್ಟ್ ಇಯರ್ ಬರ್ತಿದ್ರು. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ನಾವು ಕೆಳಗಡೆ ಬರಬೇಕಾಯ್ತಂದ್ರೆ ಅಲ್ಲಿ ಇನ್ ದ ಮಂತ್ ಆಫ್ ಅಕ್ಟೋಬರ್ ದಾಟಿ ಹೋಗ್ತಂದ್ರೆ ನವೆಂಬರ್ ಡಿಸೆಂಬರ್ನಲ್ಲಿ ಯಾರು ಇರೋಕ್ಕೆ ಸಾಧ್ಯನೇ ಇಲ್ಲ. -50ಕ್ಕಿಂತಲೂ ಜಾಸ್ತಿ ಅಲ್ಲಿ ಮೈನಸ್ ಇಮರ್ಜರಿ ಆಗುತ್ತೆ. ಆ ಇರ್ತಕ್ಕಂಥ ಬಾರ್ಡರ್ ಇರ್ತಕ್ಕಂಥ ಆ ಒಂದು ಆರ್ಮಿ ಆಫೀಸರ್ಸು ನಮ್ಮಲ್ಲಿ ಇರ್ತಕ್ಕಂಥ ಹಿರಿಯ ಅಧಿಕಾರಿಗಳು ಒಂದು ವೈಟ್ ಫ್ಲಾಗ್ ಮೀಟಿಂಗ್ ಅಂತ ಮಾಡ್ತಾರೆ. ವೈಟ್ ಫ್ಲಾಗ್ ಮೀಟಿಂಗ್ ಏನಂದ್ರೆ ಅಷ್ಟೊಳಗಡೆ ಅವ್ರಿಗೆ ಏನಂದ್ರೆ ಆ ಒಂದು ಹವಾಮಾನ ಇಲಾಖೆಯ ನಮ್ಮ ದೇಶದ ಹವಾಮಾನ ಇಲಾಖೆಯ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ವರದಿ ಇವರಲ್ಲಿರುತ್ತೆ. ಆ ಒಂದು ದೇಶದ ಹವಾಮಾನ ಇಲಾಖೆಯ ಸಂಪೂರ್ಣವಾಗಿರ್ತಕ್ಕಂಥ ವರದಿ ಹತ್ರ ಇರುತ್ತೆ. ಸೊ ಅವರೆಲ್ಲರೂ ಏನಂತಂದ್ರೆ ಇಂಥ ದಿನ ನಾವೆಲ್ಲ ಕೆಳಗಡೆ ಹೋಗೋಣ ಮತ್ತೆ ಪುನಃ ಹವಾಮಾನ ಇಲಾಖೆ ಕೊಟ್ಟಿರ್ತಕ್ಕಂಥ ಆ ಒಂದು ಡೇಟ್ ಏನಂದ್ರೆ ಮತ್ತೆ ನಾವು ಪುನಃ ಮೇಲ್ಗಡೆ ಬರೋಣ ಅಂತಕ್ಕಂಥದ್ದು ಇದು ಪ್ರತಿ ವರ್ಷದೂ ಮಾಡಿಕೊಂಡು ಬಂದಿರ್ತಕ್ಕಂಥ ವಾಡಿಕೆ ಇದೆ. ಆ ಒಂದು ಭೂಮಿಯಲ್ಲಿ ನಮ್ಮ ಕಾರ್ಗಿಲ್ ಅಂದ್ರೆ ಕ್ರಾಸ್ ಆ ಒಂದು ಸೆಕ್ಟರ್ನಲ್ಲಿ ಅದೇ ರೀತಿ 1999ರಲ್ಲಿ ಸಹ ಆ ಒಂದು ವೈಟ್ ಫ್ಲಾಗ್ ಮೀಟಿಂಗ್ ಆದ ತಕ್ಷಣವೇ ನಮ್ಮವರು ಪ್ರತಿ ವರ್ಷದಂತೆ ನಮ್ಮವರು ಕೆಳಗಡೆ ಬಂದರು. ಆದರೆ ಪಾಕಿಸ್ತಾನದ ಮಹಾಪ್ರಮುಖರು ಏನಾಗಿದ್ರು ಅಂದ್ರೆ ಅಲ್ಲೇ ಹೋಗ್ತಿದ್ರು. ಸೊ ಅದು ನಮಗೆ ಗೊತ್ತಾಗಲಿಲ್ಲ. ಸೊ ನಮ್ಮವರೆಲ್ಲರೂ ಬಂದ್ಬಿಟ್ರು. ಬಂದ ತಕ್ಷಣ ಏನಂತಂದ್ರೆ ಸೊ ಯಾವಾಗ ಮತ್ತೆ ಅಲ್ಲಿ ವೈಟ್ ಫ್ಲಾಗ್ ಮೀಟಿಂಗ್ ನಲ್ಲಿ ಏನು ಡಿಸಿಷನ್ ಆಗಿರುತ್ತೆ ಈಗ ಇಲ್ಲಿಂದ ಹೋಗ್ಬೇಕಾಯ್ತು ಅಂತಂದ್ರೆ ಆ ಒಂದು ಏರಿಯಾ ಅಂತ ಬಿಟ್ಟು ಬಂದಿರ್ತಾರೆ. ಸೊ ಈಗ ನಾವು ನಡೆದು ಹೋಗ್ಬೇಕಂದ್ರೆ ಈ ರೀತಿ ದಾರಿ ಇರಲ್ಲ. ನೀವು ಸ್ವಲ್ಪ ಒಂದು ಸರ್ಚ್ ಮಾಡಿ ಕಾರ್ಗಿಲ್ ಅಂತ ಹೊಡೆದು ಸರ್ಚ್ ಮಾಡಿ ಕ್ರಾಸ್ ಅಂತ ಹೊಡೆದು ಸರ್ಚ್ ಮಾಡಿ ನಿಮ್ಗೆ ಆ ಗೂಗಲಲ್ಲಿ ಯಾವಾಗಾದ್ರೂ ಸ್ವಲ್ಪ ಟೈಮ್ ಇದ್ದಲ್ಲಿ ನೋಡಿ ಗೊತ್ತಾಗುತ್ತವೆ ಯಾವ ರೀತಿ ಬೆಳೆದಾದ ಯಾವ ರೀತಿ ಹಿಮಪಾತದ ಒಂದು ದಾರಿ ಇರ್ತಂತಾರೆ. ಫಸ್ಟ್ಗೆ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಆಯ್ಕೆ ಮಾಡಿರ್ತಕ್ಕಂಥ ಆರ್ಮಿಯ ತಂಡ ಇರುತ್ತೆ 1+9 ಸಲ್ಲಿಸುತ್ತಾ ಭವ್ಯ ಭಾರತದ ಇತಿಹಾಸದಲ್ಲಿ ಜುಲೈ 26 ಅತ್ಯಂತ ಸುವರ್ಣಾಕ್ಷರಗಳಿಂದ ಬರೆದಿಟ್ಟಂತ ದಿನ. ದೇಶದ ಶತ್ರುಗಳನ್ನ ಸಂಪೂರ್ಣವಾಗಿ ನಾಶ ಮಾಡಿ ಭಾರತೀಯ ಸೈನಿಕರು ವಿಜಯದ ಪತಾಕೆಯನ್ನು ಹಾರಿಸಿದಂತ ಕಾರ್ಗಿಲ್ ವಿಜಯೋತ್ಸವದ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇವತ್ತ ರಾಯಚೂರಿನ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ನೇತೃತ್ವದಲ್ಲಿ ಅಧ್ಯಕ್ಷರು ಮತ್ತು ಸಕಲ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರ ಸಹಕಾರದೊಂದಿಗೆ ಇವತ್ತು ಬಹಳ ರಾಯಚೂರು ನಗರದ ದೇಸಾಯಿ ಎಲ್ಬಿಡಿ ಕಾಲೇಜಿನ ಆವರಣದ ಮುಂಭಾಗದಿಂದ ಪ್ರಾರಂಭವಾಗಿರುವಂತಹ ಬೃಹತ್ ರ್ಯಾಲಿ ಇವತ್ತ ರಾಯಚೂರು ನಗರದ ಪ್ರಮುಖ ರಸ್ತೆಗಳಲ್ಲಿ ಸೆಟ್ಟಿಬಾವಿ ಚೌಕು ಜೊತೆಗೆ ಕಾಯಿಪಲ್ಯ ಮಾರ್ಕೆಟು ಬಂಗಾರ ಬಜಾರ ಚಂದ್ರಮೌಳಿ ವೃತ್ತ ತದನಂತರ ಟಿಪ್ಪು ಸುಲ್ತಾನ್ ವೃತ್ತದ ಮೂಲಕ ರಸ್ತೆಯ ಮೂಲಕ ರಾಯಚೂರಿನ ಮಹಾನಗರ ಪಾಲಿಕೆಯ ರಸ್ತೆಯ ಮೂಲಕ ಮುಂಭಾಗದಲ್ಲಿ ನಂತರ ಡಾಕ್ಟರ್ BR ಅಂಬೇಡ್ಕರ್ ವೃತ್ತವನ್ನ ಸಂಪೂರ್ಣವಾಗಿ ಮುಗಿಸಿಕೊಂಡಿರುವಂತಹ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಯ ಮುಂಭಾಗದಲ್ಲಿ ಒಂದು ನಾವು ನೀವೆಲ್ಲರೂ ಸೇರಿದ್ದೇವೆ. ಮೊದಲಿಗೆ ಎಲ್ಲ ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಪದಾಧಿಕಾರಿಗಳು ರಾಷ್ಟ್ರಪಿತನಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಗೌರವವನ್ನು ಸಲ್ಲಿಸಿದ್ರಿ. ಆ ಗೌರವಕ್ಕೆ ನಮ್ಮ ವೈಯಕ್ತಿಕವಾಗಿ ಇಡೀ ರಾಯಚೂರು ನಗರದ ಪರವಾಗಿ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದ ಎಲ್ಲರಿಗೂ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತ ಯುವಕರಲ್ಲಿ ದೇಶಭಕ್ತಿಯನ್ನ ಹುಟ್ಟಿಸುವಂತ ಹಿನ್ನೆಲೆಯಲ್ಲಿ 1999ರಲ್ಲಿ ಪಕ್ಕದ ರಾಷ್ಟ್ರವಾಗಿರುವಂತಹ
ಹುಟ್ಟುಹಬ್ಬದ ಸಂದರ್ಭದಲ್ಲಿ ಇದೇ ಜುಲೈ ತಿಂಗಳಲ್ಲಿ ಈ ಒಂದು ಮೂರು ಪಡೆಗಳ ದಂಡ ನಾಯಕನ ಒಂದು ಆದೇಶದಂತೆ ಆ ಪ್ರದೇಶದಲ್ಲಿ ಅಕ್ರಮವಾಗಿ ಕಾರ್ಗಿಲ್ ವಶಪಡಿಸಿಕೊಂಡಿರುವಂತಹ ಪಕ್ಕದ ರಾಷ್ಟ್ರದ ಸೈನಿಕರ ಮೇಲೆ ನಮ್ಮ ದೇಶದ ಸೈನಿಕರು ತಮ್ಮ ಜೀವದ ಅಂಗನ ತೊರೆದು ತಮ್ಮ ಜೀವವನ್ನು ಒತ್ತಿಟ್ಟು ಆ ಪ್ರದೇಶದಿಂದ ಶತ್ರು ರಾಷ್ಟ್ರದ ಸೈನಿಕರನ್ನ ಸೆರೆಹಿಡಿದು 1999 ಜುಲೈ 26ರಂದು ಕಾರ್ಗಿಲ್ ವಶಪಡಿಸಿಕೊಂಡಂತ ಹಿನ್ನೆಲೆಯಲ್ಲಿ ಇಡೀ ಈ ದಿವಸವನ್ನ ಕಾರ್ಗಿಲ್ ವಿಜಯೋತ್ಸವ ಅಂತ ಆಚರಣೆ ಮಾಡಲಾಗುತ್ತದೆ. ಒಂದು ವೇಳೆ ತಮಗೆಲ್ಲ ಗೊತ್ತಿರಬೇಕು, ಆ ಸಂದರ್ಭದಲ್ಲಿ ಭಾರತೀಯ ಹಲವಾರು ಸೈನಿಕರು ತಮ್ಮ ಜೀವನವನ್ನೇ ತ್ಯಾಗ ಮಾಡಿದರು, ಹಲವಾರು ಸ್ವರ್ಗಸ್ಥರಾದರು. ಆ ಸುದ್ದಿ ಅವರ ಪಾಲಕರಿಗೆ, ಅವರ ಬಂಧು ಬಳಗಕ್ಕೆ ಹೋಗಿ ತಲುಪ್ತಾ ಇತ್ತು. ಆಗ ಆ ಬಂಧು ಬಳಗ ಮತ್ತು ಪಾಲಕರು ಹೇಳ್ತಾ ಇದ್ರು, ಏನು ನಿಮ್ಮ ಮಗ ಸತ್ತು ಹೋಗಿದ್ದಾನೆ, ಮರಣ ಹೊಂದಿದ್ದಾನೆ. ನೋಡ್ರಿ, ನನ್ನ ಮಗ ಸತ್ತಿದ್ದು ಯಾವುದೋ ಒಂದು ಕೆಟ್ಟ ಕೆಲಸಕ್ಕಲ್ಲ, ದೇಶದ ರಕ್ಷಣೆಗಾಗಿ, ದೇಶದ ಶತ್ರುಗಳ ನಾಶಕ್ಕಾಗಿ ಸತ್ತಿದ್ದಾನೆ. ಅವನು ಸ್ವರ್ಗಸ್ಥನಾಗಿದ್ದಾನೆ, ಅವನಿಗೆ ಸ್ವರ್ಗಸ್ಥ ಪ್ರಾಪ್ತ ಆಗ್ತದೆ. ಆ ಭಾರತೀಯ ಹೆಮ್ಮೆಯ ಪುತ್ರ ಅಂತ ಹೇಳಿದಂತ ಪಾಲಕ ಪೋಷಕರು ಬಂದಿದ್ದು ಅದು ನನ್ನ ದೇಶ ಭಾರತ ಅಂತ ಸುಪುತ್ರರನ್ನ ಪಡೆದಿರುವಂತ ಈ ಭಾರತ ಮಾತೆ ಬಹಳ ಹೆಮ್ಮೆಯುಳ್ಳದಾದಂತ ನೀವುಗಳು. ವಿಶೇಷವಾಗಿ ನನಗೆ NCC ವಿದ್ಯಾರ್ಥಿಗಳು ಬೆಳಗಿನ ಜಾವ LB ಕಾಲೇಜಿನಲ್ಲಿ ನೋಡಿದೆ. ಅತ್ಯಂತ ಶಿಸ್ತಿನ ಸಿಪಾಯಿ 35 ಬಟಾಲಿಯನ್ಸ್ ಕೌಶಲ್ಯಕ್ಕೆ ಮಾರ್ಗದರ್ಶಕರು ಅತ್ಯಂತ ಶಿಸ್ತುಬದ್ಧವಾಗಿ ಅವರಿಗೆ ಮಾರ್ಗದರ್ಶನ ನೀಡಿ ಇವತ್ತು ಸಂಪೂರ್ಣವಾಗಿ ನಮ್ಮ ಸೈನಿಕರ ಸಂಘದ ತಾವು ಒಂದು ಬೃಹತ್ ರ್ಯಾಲಿಯಲ್ಲಿ ಪಾಲ್ಗೊಂಡು ವಿಶೇಷವಾಗಿ ರಾಯಚೂರು ನಗರದ ಪ್ರತಿಯೊಂದು ಬೀದಿಯಲ್ಲಿ ಇವತ್ತ ಕಾರ್ಗಿಲ್ ವಿಜಯೋತ್ಸವದ ಒಂದು ಆ ನೆನಪನ್ನ ಸ್ಮರಣೆ ಮಾಡುವಂತ ಕಾರ್ಯಕ್ಕೆ ತಾವೆಲ್ಲರೂ ಸಹಕಾರ ನೀಡಿದಿರಿ. ವಿದ್ಯಾರ್ಥಿಗಳಾದಂತಹ ತಾವುಗಳು ದೇಶಭಕ್ತಿ ತಮ್ಮಲ್ಲಿ ಬರಬೇಕಾಗಿದೆ. ತಾವು ಮುಂಬರುವ ದಿನಗಳಲ್ಲಿ ಈ ದೇಶವನ್ನ ರಕ್ಷಣೆ ಮಾಡುವಂತ ಕಾರ್ಯದಲ್ಲಿ ತೊಡಗಬೇಕು. ಊಟ ಮಾಡುವಾಗ ರೈತನನ್ನ ನೆನೆಯಬೇಕು, ಊಟ ಮಾಡುವಾಗ ರೈತನನ್ನ ನೆನೆಯಬೇಕು, ಊಟ ಮಾಡಿ ಮಲಗುವಾಗ ಸೈನಿಕನನ್ನ ನೆನೆದು ಮಲಗಬೇಕು. ಈ ದೇಶದ ನಾವು 24 ಗಂಟೆಯಲ್ಲಿ ಚೆನ್ನಾಗಿ ಇದ್ದೀವಿ ಅಂದ್ರೆ ಅಲ್ಲಿ ತಮ್ಮ ತಂದೆ ತಾಯಿ ಹೆಂಡರ ಮಕ್ಕಳನ್ನ ಕೂಡಿಟ್ಟುಕೊಂಡು ದೇಶದ ಗಡಿ ಭದ್ರತೆಯಲ್ಲಿ ಸೈನಿಕರು ಕಾಯ್ತಾ ಇದ್ದಾರೆ. ಇವರೆಲ್ಲರೂ ಆ ಸೇವೆಯನ್ನ ಮಾಡಿ ಇವತ್ತು ನಾವು ಸೇವೆಯನ್ನ ಮಾಡಿ ಅವ್ರ ಮನೆಗೆ ಆರಾಮವಾಗಿ ತಿರುಗಬೇಕು, ಚೆನ್ನಾಗಿರ್ಬೋದು. ಆಯ್ತಪ್ಪ, ನಮ್ಮ ಸೇವೆ 20 ವರ್ಷ 15 ವರ್ಷ 20 ಇಲ್ಲ. ನಾವು ಮಾಡಿದ ಸೇವೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಮುಟ್ಟಬೇಕು, ಪ್ರತಿಯೊಬ್ಬ ವ್ಯಕ್ತಿಗೆ ಮುಟ್ಟಬೇಕು. ನಾವು ಹೇಗೆ ಸೇವೆ ಮಾಡಿದ್ದೇವೆ ಆ ಸೇವೆ ಎಲ್ಲ ಯುವಕರು ಮುಂದೆ ಬರಬೇಕೆಂದು ಇಟ್ಟುಕೊಂಡಿರುವಂತ ಅಖಿಲ ಕರ್ನಾಟಕ ರಾಯಚೂರಿನ ಮಾಜಿ ಸೈನಿಕರ ಸಂಘ ಇವತ್ತು ಅರ್ಥಪೂರ್ಣವಂತ ಕಾರ್ಗಿಲ್ ವಿಜಯೋತ್ಸವದ ಬೃಹತ್ ರ್ಯಾಲಿಯನ್ನ ಮಾಡಿದರೆ ನಿಜವಾಗ್ಲೂ ಅವರಿಗೆ ವಂದನೆ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಕನ್ನಡಿಗರಿರ್ಬೋದು, ಜೊತೆಗೆ ನಮ್ಮ ಎಲ್ಲ ಪದಾಧಿಕಾರಿಗಳು. ಇದು ಹೆಂಗಿದೆ ಅಂದ್ರೆ ಒಂದು ಸಲ ಒಂದು ವಿಷಯ ಹೇಳಿದ್ರೆ ಅವ್ರು ಬರ್ತಾರೆ ಇಂಥವ್ರು ಗೊತ್ತಿಲ್ಲ, ನಾವು ಬರಬೇಕು. ನಾನು ನೋಡಿದೆ ಬೆಳಗ್ಗೆ ಕರೆಕ್ಟ್ 9 ಅಂದ್ರೆ 9 ಎಲ್ಲರೂ ಪ್ರೆಸೆಂಟ್ ಇದ್ರು, 9:40 ಇದ್ರು. ಇದು ಏನಂದ್ರ ಸಮಯದ ಪರಿಪಾಲನೆ. ಇವರಿಂದ ನಾವು ಏನು ಕಲ್ತಂದ್ರೆ ಸಮಯದ ಪರಿಪಾಲನೆಯನ್ನು ಕಲ್ತಿದ್ದೇವೆ. ನೋಡಿದ್ರೆ ನೀವೆಲ್ಲರೂ ಕರೆಕ್ಟ್ ಆಗಿದ್ರು ಅಂದ್ರೆ ಕ್ಷಣಕ್ಕೂ ಸಂದೇಶ ಕೊಟ್ಟಿದ್ದ ವಿಧಾನ. ಆ ಯುದ್ಧ ಮಾಡುವ ಸಂದೇಶವನ್ನ ಆ ಪಾಲನೆ ಮಾಡುವಂಥದ್ದು ಯಾರಂದ್ರೆ ಭಾರತೀಯ ಸೈನಿಕರು. ಅವರೇ ನಮ್ಮ ಶಿಸ್ತಿನ ಸಿಪಾಯಿಗಳಂದ್ರೆ ತಪ್ಪಾಗಲಿಕ್ಕಿಲ್ಲ. ಅಂತವರ ವಿಶೇಷವಾಗಿರುತ್ತ ರಾಯಚೂರಿನಲ್ಲಿ ಅದ್ಭುತವಾಗಿ ಈ ಒಂದು ಕಾರ್ಗಿಲ್ ವಿಜಯೋತ್ಸವದ ಕಾರ್ಯಕ್ರಮವನ್ನು ಮಾಡಿ ಇಡೀ ಜನತೆಗೆ ಒಂದು ಈ ಸ್ಮರಣೆ ಮಾಡುವಂತ ಕಾರ್ಯವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ರಾಯಚೂರು ಜನತೆ ಮತ್ತು ವೈಯಕ್ತಿಕವಾಗಿ ನೀವೆಲ್ಲ ವಿದ್ಯಾರ್ಥಿಗಳ ಪರವಾಗಿ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆ ಸಲ್ಲಿಸಿ ನನ್ನ ಮಾತು ವಿವರ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ.